ಹಲೋ ನಮಸ್ತೆ ಮಲೆನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ ಮುಂದೆ ಮತ್ತೆ ನಾನು ಡೇರೆ ಗಿಡದ ವಿಡಿಯೋನೇ ತಗೊಂಡ್ಬಂದಿರೋದು. ಇವತ್ತಿನ ವಿಡಿಯೋದಲ್ಲಿ ಡೇರೆ ಗಿಡಕ್ಕೆ ಯಾವೆಲ್ಲ ರೋಗಗಳು ಬರುತ್ತೆ, ಹಾಗೇನೆ ಆ ರೋಗಗಳನ್ನ ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು, ನಾನು ನನ್ನ ಗಿಡಕ್ಕೆ ಬಂದಿರುವಂತ ರೋಗ ಯಾವುದು, ಹಾಗೆ ಅದನ್ನ ಹೇಗ್ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಇದ್ರಿಂದ ಪೂರ್ತಿ ಮಾಹಿತಿನ ನೀವು ತಿಳ್ಕೊಬಹುದು. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಈ ಮಾಹಿತಿ ಎಲ್ಲಾದ್ರೂ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಕೂಡ ಇದನ್ನ ಶೇರ್ ಮಾಡ್ರಿ, ಅವರಿಗೂ ಕೂಡ ಇದು ಯೂಸ್ ಆಗ್ಬಹುದು. ಈ ಡೇರೆ ಗಿಡದಲ್ಲಿ ಸಾಮಾನ್ಯವಾಗಿ ಈ ರೀತಿ ಮುರುಟು ರೋಗಗಳು ಬರುತ್ತೆ. ಅದ್ ಬಿಟ್ರೆ ಕೊಳೆ ರೋಗ, ಎಲೆ ಕೊಳೆಯುತ್ತೆ, ಕಾಂಡ ಕೊಳೆಯುತ್ತೆ, ಬೇರುಗಳು ಕೂಡ ಕೊಳೆಯೋದಕ್ಕೆ ಶುರು ಆಗುತ್ತೆ. ಈ ರೀತಿ ಕೊಳೆ ರೋಗ ಕೂಡ ಬರುತ್ತೆ. ಜೊತೆಗೆ ಈ ರೀತಿ ಬಿಳಿ ಬಿಳಿ ಎಲೆ ಆಗುವಂತ ಒಂದು ರೋಗ ಕೂಡ ಇದೆ, ಅದಕ್ಕೆ ಪೌಡರ್ ಮಿಲ್ಡ್ಯೂ ಅಂತ ಹೇಳ್ತಾರೆ. ಇದೆಲ್ಲದನ್ನು ಕೂಡ ನಿಯಂತ್ರಣ ಮಾಡೋದು ಹೇಗೆ ಅಂತ ನೋಡೋಣ. ನಾನ್ ಇವತ್ತೊಂದು ಬೆಸ್ಟ್ ಆಗಿರುವಂತ ಒಂದು ಇನ್ಸೆಕ್ಟಿಸೈಡ್ ನ ತಂದ್ಕೊಂಡ್ ಬಂದಿದ್ದೀನಿ, ಅಂದ್ರೆ ಕೀಟನಾಶಕ ಅಂತ ತಗೊಂಡ್ ಬಂದಿದ್ದೀನಿ. ಇದನ್ನ ನಾವು ಡೇರೆ ಗಿಡ ಕೊಳೆ ರೋಗಕ್ಕಾಗಿರ್ಬೋದು ಅಥವಾ ಎಲೆ ಮುರುಟು ರೋಗ ಬರುತ್ತೆ ನೋಡಿ, ಅದಕ್ಕಂತೂ ಇದು ಬೆಸ್ಟ್ ಆಗಿರುವಂತ ಒಂದು ಸ್ಪ್ರೇ ಅಂತಾನೆ ಹೇಳ್ಬೋದು. ನಾನು ಕಳೆದ ಬಾರಿ ನನ್ನ ಒಂದು ಡೇರೆ ಗಿಡದಲ್ಲಿ ತುಂಬಾ ಅಂದ್ರೆ ತುಂಬಾ ಮಗು ಕೂತಿತ್ತು, ಆ ಗಿಡದಲ್ಲಿ ಎಲೆ ಎಲ್ಲ ಮುರುಟ್ ಹೋಗಿತ್ತು. ನಾನೇನ್ ಅನ್ಕೊಂಡೆ, ಈ ರೀತಿ ಮುರುಟಿ ಮುರುಟಿ ಹೋಗಿದ್ಯಲ್ಲ, ಇದು ಇನ್ನೂ ಮಗು ಬಿಡೋದಿಲ್ಲ ಬಿಡೋ ಅನ್ಕೊಂಡು ಸುಮ್ನಾಗಿದೆ. ಮೊಗ್ಗು ಬಿಟ್ರು ಕೂಡ ನಾನು ಅದು ಸ್ಪ್ರೇ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ನಾನು ಆ ಸ್ಪ್ರೇನ ಮಾಡಿದಾಗ ತುಂಬಾ ಚೆನ್ನಾಗಿ ಆ ಎಲೆಗಳೆಲ್ಲ ಮತ್ತೆ ಸರಿಯಾಗಿ ಮೊದ್ಲಿಗೆ ಯಾವ ರೀತಿ ಎಲೆ ಇರುತ್ತೆ ನೋಡಿ, ಆ ರೀತಿ ಆದಂತ ಎಲೆ ರೀತಿನಲ್ಲೇ ಆಗ್ಬಿಟ್ಟು ಮತ್ತೆ ಅದು ಹೂಗಳು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಯ್ತು. ಮತ್ತೆ ಈ ಡೇರೆ ಗಿಡದಲ್ಲಿ ಹಳದಿ ಎಲೆ ಆಗುವಂತ ರೋಗ ಕೂಡ ಇದೆ, ಅದಕ್ಕೂ ಕೂಡ ಇದು ಬೆಸ್ಟ್ ಆಗಿರುವಂತ ಒಂದು ಸ್ಪ್ರೇನೆ ಅಂತ ಹೇಳ್ಬೋದು. ಅದ್ ಯಾವ ಸ್ಪ್ರೇ ಅಂತ ನೋಡ್ಕೊಂಡ್ ಬರೋಣ ಬರ್ರಿ. ಇವತ್ ನಾನ್ ತೋರಿಸ್ತಾ ಇರುವಂತ ಸ್ಪ್ರೇ ಇದೆಯಲ್ಲ, ಇದನ್ನ ನಾನು ಕಳೆದ ಬಾರಿ ಕೂಡ ತೋರಿಸಿದ್ದೆ. ತುಂಬಾ ಜನಕ್ಕೆ ಇದು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಕೂಡ ಇರ್ಬೋದು. ಇವತ್ ನಾನ್ ತೋರಿಸ್ತಾ ಇರೋದು ಯಾವ್ದಪ್ಪ ಅಂದ್ರೆ ಮೈಲ್ ತುತ್ತ ಮತ್ತೆ ಸುಣ್ಣನ ಹೊಡಿತಾ ಇರೋದು. ಇದು ಹೆಚ್ಚಾಗಿ ರೈತರು ಅಡಿಕೆ ಗಿಡಕ್ಕೆಲ್ಲ ಸ್ಪ್ರೇ ಮಾಡೋದಿಕ್ಕೆ ಇದನ್ನ ಬಳಸ್ತಾರೆ. ಇದನ್ನ ಹೆಚ್ಚಾಗಿ ನಾವು ಮಳೆಗಾಲದಲ್ಲಿ ಮಾತ್ರ ಇದನ್ನ ಬಳಸ್ಬೇಕಾಗತ್ತೆ. ಬೇಸಿಗೆ ಕಾಲದಲ್ಲೆಲ್ಲ ಇದನ್ನ ಬಳಸೋದಿಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದ್ ಕಡೆ ಇನ್ನು ಮಳೆ ಬರ್ದೇ ಇರ್ಬೋದು, ಅಂದ್ರೆ ಇವಾಗ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ತುಂಬಾ ಬಿಸಿಲಿರೋ ಟೈಮ್ ನಲ್ಲೆಲ್ಲ ಇದನ್ನ ಹೊಡೆಯೋದಿಕ್ಕೆ ಹೋಗ್ಬೇಡಿ. ಮಳೆ ಶುರು ಆಗಿದೆ, ಮಳೆ ಇದೆ, ದಿನಕ್ಕೆ ಒಂದಾದ್ರೂ ಮಳೆ ಬರುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಈ ಸ್ಪ್ರೇನ ಹೊಡಿರಿ. ಇಲ್ಲ ಅಂದ್ರೆ ಬೇರೆ ಸ್ಪ್ರೇಗಳನ್ನು ಕೂಡ ನಾನು ಹೇಳ್ತೀನಿ. ನಾನ್ ಇವಾಗ ಇಲ್ಲಿ 5 ಲೀಟರ್ ಆಗುವಷ್ಟು ನೀರನ್ನ ಇಟ್ಕೊಂಡಿದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೈಲ್ ತುತ್ತ ಹಾಕೊಂಡು 1.5 ಸ್ಪೂನ್ ಆಗುವಷ್ಟು ಸುಣ್ಣನ ಹಾಕೊಳ್ತಾ ಇದ್ದೀನಿ. ಇದು ನಿಮಗೆ ಎಲ್ಲಾ ಔಷಧ ಅಂಗಡಿಗಳಲ್ಲಿ ಸಿಗತ್ತೆ, ಕೇಳಿ ನೋಡಿ. ಮೈಲ್ ತುತ್ತ ಮತ್ತೆ ಸುಣ್ಣ ಅಂದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಮೈಲು ತುತ್ತ ಅಂದ್ರೆ ಈ ನೀಲಿ ಕಲರ್ ಪೌಡರ್ ಬಂದಿತ್ ನೋಡಿ, ಅದನ್ನ ಸ್ವಲ್ಪ ಕಮ್ಮಿ ಹಾಕೊಂಡ್ರು ನಡೀತದೆ. ನಾವು ಹೂವಿನ ಗಿಡಕ್ಕೆ ಬಳಸ್ತಾ ಇರೋದ್ರಿಂದ ಇದನ್ನ ತುಂಬಾ ದಪ್ಪ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತೆಳ್ಳಗೆ ಇರ್ಲಿ ಇದು. ಈಗ ಇದನ್ನ ನಾವು ಸ್ವಲ್ಪ ಚೆಕ್ ಮಾಡ್ಬೇಕಾಗತ್ತೆ. ತುಂಬಾನೇ ಸ್ಟ್ರಾಂಗ್ ಇರಬಾರ್ದು, ಸ್ವಲ್ಪ ಲೈಟ್ ಆಗಿ ಇದ್ರೂ ಸಾಕಾಗತ್ತೆ. ಯಾವ ರೀತಿ ಇದು ಸ್ಟ್ರಾಂಗ್ ಇದೆಯೋ ಅಥವಾ ಲೈಟ್ ಇದೆಯೋ ಅಂತ ಚೆಕ್ ಮಾಡುದು ಅಂದ್ರೆ ಸ್ಟೀಲ್ ರಾಡ್ ಅಥವಾ ಸ್ಟೀಲ್ ಚಾಕುನ ತಗೊಂಡು ಅಥವಾ ಸ್ಟೀಲಿಂದ ಯಾವ್ದಾದ್ರು ವಸ್ತುನ ತಗೊಂಡು ಈ ಲಿಕ್ವಿಡ್ ಒಳಗಡೆ ಹಾಕ್ಬೇಕು. ಒಂದ್ 5 ನಿಮಿಷ ಬಿಟ್ಟು ಅದನ್ನ ಹೊರಗಡೆ ತೆಗಿರಿ. ಅದೆಲ್ಲಾದ್ರೂ ತಾಮ್ರದ ಬಣ್ಣಕ್ಕೆ ತಿರುಗ್ತು ಅಂದ್ರೆ ಅದಕ್ಕೆ ಮತ್ತೊಂದ್ ಸ್ವಲ್ಪ ಸುಣ್ಣನ ಆಡ್ ಮಾಡ್ರಿ. ಅದು ತಾಮ್ರದ ಬಣ್ಣಕ್ಕೆ ತಿರುಗಿಲ್ಲ, ಅದು ಸ್ಟೀಲ್ ಕಲರ್ ನಲ್ಲೇ ಇದೆ ಅನ್ನೋ ಹಾಗಿದ್ರೆ ಈ ಮಿಶ್ರಣ ಸರಿಯಾಗಿದೆ, ತುಂಬಾ ಸ್ಟ್ರಾಂಗ್ ಇಲ್ಲ, ಸಮ ಪ್ರಮಾಣದಲ್ಲಿ ಇದೆ ಅನ್ಕೊಂಡ ಅರ್ಥ. ಅಕಸ್ಮಾತ್ ತಾಮ್ರದ ಬಣ್ಣಕ್ಕೆ ಎಲ್ಲಾದ್ರೂ ತಿರುಗ್ತು ಅಂದ್ರೆ ಮತ್ತೊಂದ್ ಸ್ವಲ್ಪ ಸುಣ್ಣ ಆಡ್ ಮಾಡ್ಕೊಂಡ್ರೆ ಆಯ್ತು, ಅಷ್ಟೇನೆ. ಇವಾಗ ನಾವು ಮಾಡ್ಕೊಂಡಿರುವಂತ ಮಿಶ್ರಣ ಸಮ ಪ್ರಮಾಣದಲ್ಲಿ ಇದೆ, ಸರಿಯಾಗಿದೆ, ಜಾಸ್ತಿ ಏನು ಸ್ಟ್ರಾಂಗ್ ಇಲ್ಲ. ಇವಾಗ ಒಂದು ಈ ಸ್ಪ್ರೇ ಬಾಟಲ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಕೆಲವೊಬ್ರು ನೀವೇನ್ ಮಾಡ್ತೀರಾ ಅಂದ್ರೆ, ನನಗ್ ಮೈಲ್ ತುತ್ತ ಸುಣ್ಣ ಅಂದ್ರೆ ಗೊತ್ತಿಲ್ಲ, ಔಷಧ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ಕೆಲವೊಂದಿಷ್ಟು ಡೌಟ್ಸ್ ಕೂಡ ಇರುತ್ತೆ. ಕೇಳಿ ನೋಡಿ, ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ, ಕೆಲವೊಬ್ರಿಗೆ ಸಿಗಲ್ಲ ಅಂತ ಕೂಡ ಹೇಳಿದೀರಾ, ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ನೀವ್ ಏನ್ ಹೊಡಿಬಹುದು ಅಂದ್ರೆ, ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ 1 ಲೀಟರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ ಹಾಗೆ 1 ಚಮಚ ಆಗುವಷ್ಟು ಲಿಕ್ವಿಡ್ ಸೋಪ್ ನ ಹಾಕೊಂಡು ಸ್ಪ್ರೇ ಮಾಡಬಹುದು. ಈ ನೀಮ್ ಆಯಿಲ್ ನ ಹೊಡೆಯೋ ಹಾಗಿದ್ರೆ ವಾರಕ್ಕೆ 2 ರಿಂದ 3 ಸಲ ಹೊಡಿಬೇಕಾಗತ್ತೆ. ಇದ್ರಲ್ಲೂ ಕೂಡ ನಿಮಗೆ ಕಂಟ್ರೋಲಿಗೆ ಬರ್ಲಿಲ್ಲ ಅನ್ನೋ ಹಾಗಿದ್ರೆ ಫಂಗಿಸೈಡ್ ಇರುತ್ತಲ್ಲ, ಅದನ್ನ 1 ಲೀಟರ್ ನೀರಿಗೆ 2 ಗ್ರಾಮ್ ಆಗುವಷ್ಟು ಫಂಗಿಸೈಡ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೂಡ ನೀವು ಸ್ಪ್ರೇ ಮಾಡಬಹುದು.
ಇದು ಆಗಿಲ್ಲ ಅನ್ನೋ ಹಾಗಿದ್ರೆ ಟಫ್ ಗರ್ ಅಂತ ಒಂದು ಸಿಗುತ್ತೆ. ಅದು ಕೂಡ ಮೈಲ್ಡ್ ಆಗಿರುವಂತ ಒಂದು ಸ್ಪ್ರೇ ಅಂತಾನೆ ಹೇಳ್ಬೋದು. ಈ ರೀತಿ ಬೇರೆ ಗಿಡಕ್ಕೆಲ್ಲ ಆದ್ರೆ ಸ್ವಲ್ಪ ಮೈಲ್ಡ್ ಆಗಿನೇ ಹೊಡಿಬೇಕಾಗತ್ತೆ, ಯಾಕಂದ್ರೆ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಗಿಡ ಅಲ್ವಾ, ಅದಕ್ಕೋಸ್ಕರ ಮೈಲ್ಡ್ ಆಗಿರುವಂತ ಸ್ಪ್ರೇನೆ ಹೊಡಿಬೇಕು. ಟಫ್ ಗಾರ್ನ ಏನ್ ಮಾಡ್ಬೋದು ಅಂದ್ರೆ ನೀವು 1 ಲೀಟರ್ ನೀರಿಗೆ 1 ml ಆಗುವಷ್ಟು ಟಫ್ ಗಾರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕೂಡ ಸ್ಪ್ರೇ ಮಾಡ್ಬೋದು. ಇದು ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಮೋನೋಸಿಲ್ ಅಂತ ಸಿಗತ್ತೆ, ಅದನ್ನ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅದು ಅಷ್ಟೇ 1 ಲೀಟರ್ ನೀರಿಗೆ 1 ರಿಂದ 2 ml ಆಗುವಷ್ಟು ಹಾಕೊಂಡು ಹೊಡೀರಿ. ಹೆಚ್ಚಾಗಿ 1 ml ಹಾಕೊಂಡ್ರೆ ಸಾಕಾಗತ್ತೆ, ಯಾವುದೇ ಲಿಕ್ವಿಡ್ ಆದ್ರೂ ಅಷ್ಟೇನೆ. ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವು ಮೊದಲಿಗೆ ಯೂಸ್ ಮಾಡಿ ನೋಡ್ಬೇಕು. ಗಿಡಕ್ಕೆ ಏನು ಹಾನಿ ಆಗಿಲ್ಲ ಅಂದ್ರೆ ಬೇಕಾದ್ರೆ 1 ml ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ 1.5 ml 2 ml ಹಾಕೊಂಡು ಹೀಗೆ ಸ್ಪ್ರೇ ಮಾಡ್ಬೋದು. ಇದಿಷ್ಟು ಔಷಧಿಗಳನ್ನ ನಾವು ನಮ್ಮ ಡೇರೆ ಗಿಡಗಳಿಗೆ ಬಳಸ್ಕೊಬಹುದು. ಇವಾಗ ನನ್ನ ಗಿಡದಲ್ಲಿ ಬಂದಿರುವಂತ ರೋಗ ಯಾವುದು ಅಂದ್ರೆ ಎಲೆ ಹಳದಿ ಆಗ್ತಾ ಇದೆ, ಜೊತೆಗೆ ಮುರುಟು ರೋಗ ಕೂಡ ಬರೋದಕ್ಕೆ ಶುರು ಆಗಿದೆ. ಅದಕ್ಕೋಸ್ಕರ ನಾನು ಈ ಮೈಲ್ತುತ್ತ ಹಾಗೇನೆ ಸುಣ್ಣ ಹಾಕಿರುವಂತ ನೀರನ್ನ ಇಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಬೆಳಗಿನ ಜಾವ ಅಥವಾ ಸಂಜೆಗೆ ಹೊಡೆಯೋದು ಬೆಸ್ಟ್. ಯಾವುದೇ ರೀತಿ ಬಿಸಿಲು ಬರೋ ಟೈಮ್ ನಲ್ಲಿ ಹೊಡೆಯೋದಿಕ್ ಹೋಗ್ಬೇಡಿ. ಮತ್ತೇನಪ್ಪಾ ಅಂದ್ರೆ ಮಳೆ ಬೀಳ್ತಾ ಇರ್ಬೇಕು. ಈಗ ವಾರಗಟ್ಲೆ ಮಳೆ ಇರ್ಲಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಮಳೆ ಇರ್ಬೇಕು. ದಿನಕ್ಕೆ ಒಂದು ಮಳೆನಾದ್ರೂ ಬಂದು ಹೋಗೋ ಟೈಮ್ ನಲ್ಲಿ ನಾವು ಈ ಔಷಧನ ಸ್ಪ್ರೇ ಮಾಡೋದು ಒಳ್ಳೇದು. ಎಲೆಗಳು ಯಾಕೆ ಈ ರೀತಿಯಾಗಿ ಮುರುಟಿ ಹೋಗುತ್ತೆ ಅಂದ್ರೆ ಇದರಲ್ಲಿ ಅಫಿಡ್ಸ್ ಮತ್ತೆ ಟ್ರಿಪ್ಸ್ ಅನ್ನುವಂತ ಕೆಲವೊಂದಿಷ್ಟು ಕೀಟಗಳು ಇರುತ್ತೆ. ಅದು ಎಲೆಗಳಲ್ಲಿರುವಂತ ರಸಗಳನ್ನ ಹೀರಿ ಏನಾಗುತ್ತೆ ಅಂದ್ರೆ ಅದರಲ್ಲಿರುವಂತ ಎಲೆಗಳೆಲ್ಲ ಮುರುಟೋದಿಕ್ಕೆ ಶುರು ಆಗುತ್ತೆ. ಈ ಕೀಟಗಳು ಕಣ್ಣಿಗೆ ಕಾಣಲ್ಲ, ಅಷ್ಟೊಂದು ಸಣ್ಣದಾಗಿರುತ್ತೆ. ಆದ್ರಿಂದ ಈ ರೀತಿಯಾಗಿ ಎಲೆಗಳು ಮುರುಟಿ ಹೋಗೋದಿಕ್ಕೆ ಶುರು ಆಗುತ್ತೆ. ಎಲೆಗಳು ಕೆಲವೊಮ್ಮೆ ಬಿಸಿಲು ಜಾಸ್ತಿ ಆದ್ರೂ ಹಳದಿ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ವೈರಸ್ ಗಳಿಂದ ಕೂಡ ಈ ಎಲೆ ಹಳದಿ ಆಗೋದು ಆಗಿರ್ಬೋದು, ಅಥವಾ ಇದು ಪೌಡರ್ ಮೆಲ್ಡ್ಯೂಸ್ ಬರತ್ ನೋಡಿ, ಅಂದ್ರೆ ಬಿಳಿ ಬಿಳಿ ಪೌಡರ್ ರೀತಿನಲ್ಲಿ ಗಿಡದ ಮೇಲೆ ಅಂದ್ರೆ ಎಲೆ ಮೇಲೆಲ್ಲ ಆಗಿರುತ್ತೆ. ಅದು ಕೂಡ ಈ ವೈರಸ್ ನಿಂದಾನೇ ಆಗೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.